ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಅತ್ಯಂತ ಪ್ರಮುಖ ಸುದ್ದಿ ಇದು. ಎನ್ಯೂಮರೇಷನ್ ಫಾರಂ ಸಲ್ಲಿಸುವ ಅವಧಿ ನಿನ್ನೆ ಅಂದರೆ 18 ಆಗಸ್ಟ್ ಸಂಜೆ 5 ಗಂಟೆಗೆ ಮುಕ್ತಾಯಗೊಂಡಿದ್ದು, ಮುಂದಿನ ಹಂತದ ವೇಳಾಪಟ್ಟಿ ಹೀಗಿದೆ. ಎನ್ಯೂಮರೇಷನ್ ಫಾರಂ ಸಲ್ಲಿಕೆ ಮುಕ್ತಾಯ. ಬಿಎಲ್ಒ ಮೂಲಕ ಮತದಾರರ ಮಾಹಿತಿ ಸಂಗ್ರಹಣೆ ಹಾಗೂ ಫಾರಂ ಸ್ವೀಕರಿಸುವ ಪ್ರಕ್ರಿಯೆ ನಿನ್ನೆ ಸಂಜೆ 5 ಗಂಟೆಗೆ ಅಧಿಕೃತವಾಗಿ ಮುಕ್ತಾಯಗೊಂಡಿದೆ. ಸಂಗ್ರಹಿಸಲಾದ ಸಕಲ ಮಾಹಿತಿಗಳ ಡಿಜಿಟಲೀಕರಣ ಹಾಗೂ ಪರಿಶೀಲನೆ ಕಾರ್ಯ ಸದ್ಯ ಭರದಿಂದ ಸಾಗಿದೆ. ಆಗಸ್ಟ್ 23 ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಅಂದರೆ ನೀವೇನು ಡ್ರಾಫ್ಟ್ ಲಿಸ್ಟ್ ಅಂತೀರಿ, ಅದು ಮೊದಲ ಡ್ರಾಫ್ಟ್ ಲಿಸ್ಟ್ ಎಲೆಕ್ಷನ್ ಕಮಿಷನ್ ಪ್ರಕಟ ಮಾಡುತ್ತದೆ. ಇದರಲ್ಲಿ ನಿಮ್ಮ ಹೆಸರು ಬಂದಿದೆಯಾ ಡ್ರಾಫ್ಟ್ ಲಿಸ್ಟ್ನಲ್ಲಿ ಎಂದು ಒಮ್ಮೆ ಪರಿಶೀಲನೆ ಮಾಡಿಕೊಳ್ಳಿ. ಬರುವ ಆಗಸ್ಟ್ 23 ರಂದು ಅಧಿಕೃತ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತದೆ ಎಂದು ಎಲೆಕ್ಷನ್ ಕಮಿಷನ್ ಹೇಳಿರುವಂಥದ್ದು. ನಿಮ್ಮ ಸ್ಥಳೀಯ ತಾಲೂಕು ಕಚೇರಿ, ಮತದಾನ ಕೇಂದ್ರಗಳು ಹಾಗೂ voters.eci.gov.in ಈ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿಕೊಳ್ಳಬಹುದು. ಸಾರ್ವಜನಿಕರ ವೀಕ್ಷಣೆಗೆ ಪಟ್ಟಿ ಲಭ್ಯವಿರಲಿದೆ. ಪಟ್ಟಿಯಲ್ಲಿ ನಿಮ್ಮ ಹೆಸರು, ವಿಳಾಸ ಹಾಗೂ ವಿವರಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಿಕೊಳ್ಳಬಹುದು. ಇನ್ನು ಸೆಪ್ಟೆಂಬರ್ 24 ರವರೆಗೆ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ನೆನಪಿಟ್ಟುಕೊಳ್ಳುವ ದಿನಾಂಕ ಇದು. ಯಾವ ಹೆಸರುಗಳು ಬಿಟ್ಟು ಹೋಗಿದೆ ಡ್ರಾಫ್ಟ್ ಲಿಸ್ಟ್ನಲ್ಲಿ, ಅದಕ್ಕೆ ನೀವು ಅಬ್ಜೆಕ್ಷನ್ ಸಲ್ಲಿಸಬಹುದು. ಇದಕ್ಕೂ ಅವಕಾಶ ಇದೆ. ಆಗಸ್ಟ್ 24 ರಿಂದ ಸೆಪ್ಟೆಂಬರ್ 24 ರವರೆಗೆ ಸಾರ್ವಜನಿಕರು ತಮ್ಮ ಆಕ್ಷೇಪಣೆ ಅಥವಾ ತಿದ್ದುಪಡಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದೆ ಎಂದು ಎಲೆಕ್ಷನ್ ಕಮಿಷನ್ ಹೇಳಿಕೊಂಡಿರುವಂಥದ್ದು. ಡ್ರಾಫ್ಟ್ ಲಿಸ್ಟ್ ಪ್ರಕಟವಾದ ನಂತರ ಬರೋಬ್ಬರಿ 1 ತಿಂಗಳ ಅವಕಾಶ. ಡ್ರಾಫ್ಟ್ ಲಿಸ್ಟ್ ಅಂದರೆ ಎಲೆಕ್ಷನ್ ಕಮಿಷನ್ ಪ್ರಕಟ ಮಾಡಿರುವ ಕರಡು ಪಟ್ಟಿಯಲ್ಲಿ ಹೆಸರಿಲ್ಲದ ಅರ್ಹ ಹೊಸ ಮತದಾರರ ನೋಂದಣಿಗಾಗಿ ಫಾರಂ 6 ಫಾರಂ ನಂಬರ್ 6 ಭರ್ತಿ ಮಾಡಿ ನೀಡಬಹುದು. ಇದಕ್ಕೂ ಅವಕಾಶ ಇದೆ. ಇನ್ನೊಂದು ವಿಶೇಷವೆಂದರೆ ಮೃತರ ಹೆಸರು ತೆಗೆದುಹಾಕಲು ಡೆತ್ ಆಗಿರುವಂತಹ ಹೆಸರುಗಳನ್ನು ತೆಗೆಯಲು ಅಥವಾ ನಕಲಿ ಹೆಸರುಗಳ ಡುಪ್ಲಿಕೇಟ್ ಮತದಾರ ಇವನು ಎಂದು ನಿಮಗೆ ಆಕ್ಷೇಪ ಇದ್ದರೆ, ಅಬ್ಜೆಕ್ಷನ್ ಇದ್ದರೆ ಇದರ ವಿರುದ್ಧ ಆಕ್ಷೇಪಣೆ ಸಲ್ಲಿಸಲು ಕೂಡ ಅವಕಾಶ ಇದೆ. ಅದು ಫಾರಂ ನಂಬರ್ 7 ಫಾರಂ 7 ರಲ್ಲಿ. ಇನ್ನೂ ಮುಂದಕ್ಕೆ ಹೇಳೋದಾದ್ರೆ ನಿಮ್ಮ ಹೆಸರು, ವಯಸ್ಸು, ಫೋಟೋ ಅಥವಾ ವಿಳಾಸ ತಿದ್ದುಪಡಿಗಾಗಿ ಫಾರಂ 8 ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ನೀಡುವ ಅವಕಾಶ ಕೂಡ ಇದೆ. ಈಗ ಸೆಪ್ಟೆಂಬರ್ 24 ರ ನಂತರ ಏನಪ್ಪಾ ಆಗುತ್ತೆ ಎಂದು ಕೇಳಿದ್ರೆ, ಅದರ ಡೀಟೇಲ್ಸ್ ಹೀಗಿದೆ. ಸ್ವೀಕೃತವಾದ ಎಲ್ಲಾ ಅರ್ಜಿಗಳನ್ನು ಅಧಿಕಾರಿಗಳು ಪರಿಶೀಲಿಸಿ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸುತ್ತಾರೆ. ಅದುವೇ ಕೊನೆಯ ಕರಡು ಮತದಾರರ ಪಟ್ಟಿ, ಅಂದರೆ ಅಂತಿಮವಾಗಿ ಫೈನಲ್ ಆಗಿ ಪ್ರಕಟವಾಗುವ ವೋಟರ್ ಡ್ರಾಫ್ಟ್ ಲಿಸ್ಟ್. ಇದು ಟೋಟಲ್ ಡೀಟೇಲ್ಸ್ ನಿಮ್ಮ ಮುಂದೆ ವಿಸ್ತಾರವಾಗಿ ವಿವರಿಸಿದ್ದೇನೆ. ಇನ್ನೂ ಹೇಳೋದಾದ್ರೆ ಕರ್ನಾಟಕ ರಾಜ್ಯಾದ್ಯಂತ 5,54,32,314 SIR ಎನ್ಯುಮರೇಷನ್ ಫಾರಂ ವಿತರಿಸಲಾಗಿದ್ದು, ಇದರಲ್ಲಿ 4,45,97,719 ಎನ್ಯುಮರೇಷನ್ ಫಾರಂ ಬಿಎಲ್ಒಗಳು ವಾಪಸ್ ಪಡೆದು ಡಿಜಿಟಲೈಸ್ ಮಾಡಿ ಅಪ್ಲೋಡ್ ಮಾಡಿರುವಂತಹದ್ದು. 1,08,34,595 ಮತದಾರರು ASDDO ಅಂದರೆ ಆಬ್ಜೆಂಟ್, ಶಿಫ್ಟ್, ಡೆತ್, ಡುಪ್ಲಿಕೇಟ್ ಅಥವಾ ಡಬಲ್ ಮತ್ತು ಅದರ್ಸ್ ಎಂದು ಎಲೆಕ್ಷನ್ ಕಮಿಷನ್ ಪರಿಗಣಿಸಿದೆ. 1,08,34,595 ವೋಟರ್ಸ್ ಡಿಲೀಟ್ ಆಗುವ ಸಾಧ್ಯತೆ ಇದ್ದು, ಇದರಲ್ಲಿ 15,30,449 ಮತದಾರರು ನಾಪತ್ತೆ ಅಂದರೆ ಆಬ್ಜೆಂಟ್ ಎಂದು ಪರಿಗಣಿಸಲಾಗಿದೆ. 65,62,586 ಮತದಾರರು ಪರ್ಮನೆಂಟ್ ಶಿಫ್ಟ್ ಎಂದು ಗುರುತಿಸಲಾಗಿದೆ. ಇನ್ನು 15,38,600 ಮತದಾರರು ಡೆತ್ ಅಂದರೆ ಈಗಾಗಲೇ ಮೃತಪಟ್ಟಿದ್ದಾರೆ ಎಂದು ಗುರುತಿಸಲಾಗಿದೆ. 7,07,095 ಮತದಾರರು ಡುಪ್ಲಿಕೇಟ್ ಎಂದು ಪರಿಗಣಿಸಲಾಗಿದೆ. ಇನ್ನೂ ಉಳಿದ 3,95,865 ಮತದಾರರು ಇತರೆ ಅಂದರೆ ಅದರ್ಸ್ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ 1,08,34,595 ಮತದಾರರು ಮೊದಲ ಕರಡು ಪಟ್ಟಿ ಅಂದರೆ ಫಸ್ಟ್ ಡ್ರಾಫ್ಟ್ ಲಿಸ್ಟ್ನಿಂದ ಡಿಲೀಟ್ ಆಗುವ ಸಾಧ್ಯತೆ ಇದೆ. ಇದು ಇವತ್ತಿನ ವಿಶೇಷ. 1,08,00,000 ಮತದಾರರು ಡಿಲೀಟ್ ಆಗ್ತಾರಾ ಅಥವಾ ಚುನಾವಣಾ ಆಯೋಗ ಮತ್ತಷ್ಟು ಪರಿಷ್ಕರಣೆಗೆ ಮುಂದಾಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.